ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನ್ ಸಿಂಚನ ಅವ್ರ ಅತ್ತಿಗೆ. ನಮಸ್ಕಾರ. ನನ್ನ ಹೆಸರು ನೀಲು ಅಂತ. ನೀವು? ನನ್ನ ಹೆಸರು ಭಾವನಾ. ಓ, ಭಾವನಾ ಅವರ? ನಮ್ಮ ಅತ್ತೆ ಮಾವ ನಿಮ್ ಬಗ್ಗೆ ಮಾತಾಡ್ತಾ ಇದ್ರು. ನಿಮ್ ಲೈಫಲ್ಲಿ ಆಗಿದ್ದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಐ ಆಮ್ ರಿಯಲಿ ಸಾರಿ. ನನ್ನ ಹಣೆ ಬರಕ್ಕೆ ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ ಬಿಡಿ. ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ದೇವ್ರು ಯಾಕೆ ಹೀಗೆ ಮಾಡ್ತಾನೋ ಗೊತ್ತಿಲ್ಲ. ಅಂದಾಗೆ ಈ ಮಗು ನಂದೆ. ನೀವು ನಿಜವಾಗ್ಲೂ ಗ್ರೇಟ್ ಭಾವನಾ ಅವ್ರೆ. ಯಾರ್ದೋ ಮಗುನ ನನ್ನ ಮಗು ಅಂತ ಇದ್ದೀರಲ್ಲ, ಈ ಮಗು ನಿಜವಾಗ್ಲೂ ಪುಣ್ಯ ಮಾಡಿದೆ. ಏನ್ ಪುಟ ನಿನ್ನ ಹೆಸರು? ಖುಷಿ. ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರು. ನಮ್ಮ ಸಿದ್ದುಗ್ ನೋಡೋ ಹೆಣ್ಣು ನಾನು ಅನ್ಕೊಂಡಾಗೆ ಇರಬೇಕು. ನಮ್ಮ ಸಿದ್ದುಗಿಂತ 5 ವರ್ಷ ಚಿಕ್ಕವಳಾಗಿರ್ಬೇಕು. ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಜಾತಕದಲ್ಲಿ ಯಾವ ದೋಷನೂ ಇರಬಾರ್ದು. ಭಾವನಾ, ನಿಮ್ಮನ್ನ ಒಂದು ವಿಷಯ ಕೇಳ. ನಿಮ್ಮ ಏಜ್ ಎಷ್ಟು? 32. ಅಂದರೆ ಇವಳು ಸಿದ್ದುಗಿಂತ ದೊಡ್ಡವಳು. ಅಲ್ಲಿಗೆ ಅತ್ತೆ ಹಾಕಿದ ಮೊದಲನೇ ಕಂಡೀಷನ್ ಔಟ್. ನೀವು ತುಂಬ ಸೈಲೆಂಟ್ ಅಲ್ವಾ? ಯಾರ ಜೊತೆಗೂ ತುಂಬ ಮಾತಾಡಲ್ಲ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಮನ್ಸಿಗೆ ಚುಚ್ಚೋ ಮಾತು ಕೇಳಿಸ್ಕೊಳ್ಳೋದಕ್ಕಿಂತ ಮೌನವಾಗಿರತ್ತೆ ನನಗಿಷ್ಟ. ಅಂದರೆ 2ನೇ ಕಂಡೀಷನ್ ಕೂಡ ಔಟ್. ನಾನು ಇನ್ನೂ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮ ಮದುವೆ ನಿಮ್ಮ ಜಾತಕದಲ್ಲಿರೋ ದೋಷದಿಂದ ನಿಂತೋಯ್ತು ಅಂತ ಹೇಳ್ತಿದ್ರು. ನಿಜನಾ? ಜಾತಕ ಸರಿ ಇದ್ದೋಳ್ನೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ. ಇನ್ನು ಜಾತಕದಲ್ಲಿ ದೋಷ ಇರೋಳನ್ನ ಹೇಗೆ ತಾನೇ ಒಪ್ಕೋತಾರೆ? ಅಲ್ಲಿಗೆ ಅತ್ತೆ ಹಾಕಿದ 3ನೇ ಕಂಡೀಷನ್ ಕೂಡ ಔಟ್. ನಾನು ಹೀಗೆಲ್ಲ ಕೇಳಿದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ನೋಡಿ ಮಾತಾಡಬೇಕು ಅನಿಸ್ತು, ಅದಕ್ಕೆ ಏನು ಕೇಳಿಸ್ಕೊಂಡೋ ಅದನ್ನೇ ಬಂದು ಕೇಳಿಬಿಟ್ಟೆ. ಸಾರಿ ಆಯಿತಾ? ಪರವಾಗಿಲ್ಲ ಬಿಡಿ, ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸರಿ, ನಾನು ಮಗುನ ಕರ್ಕೊಂಡು ಹೋಗಬೇಕು. ಆಯಿತು, ಸಿಗೋಣ. ಬಾಯ್ ಬಾಯ್. ಅತ್ತೆ ಹಾಕಿರೋ 5 ಕಂಡೀಷನಲ್ಲಿ 3 ಕಂಡೀಷನ್ ಆಲ್ರೆಡಿ ಔಟ್ ಆಗಿಬಿಟ್ಟಿದೆ. ಅಂದರೆ ಇವಳು ಯಾವುದೇ ಆ್ಯಂಗಲಲ್ಲೂ ನಮ್ಮ ಸಿದ್ದುಗೆ ಸೆಟ್ ಆಗೋದೇ ಇಲ್ಲ. ಇರಲಿ, ಇಷ್ಟು ದಿವಸ ನೀನು ಆಡೋ ಆಟನೆಲ್ಲ ಆಡಿದ್ಯಲ್ಲ ಸಿದ್ದು, ಇನ್ಮೇಲೆ ಈ ನೀಲು ಆಟ ಶುರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.